ಒಂದಲ್ಲ ಎರಡಲ್ಲ ಬರೋಬ್ಬರಿ 13 ವರ್ಷಗಳಿಂದ ಹಾಸಿಗೆ ಹಿಡಿದು ಮಲಗಿದ್ದ ಹರೀಶ್ ರಾಣಾ ಎಂಬ ಯುವಕನಿಗೆ ಸುಪ್ರೀಂ ಕೋರ್ಟ್ ನಿಷ್ಕ್ರಿಯ ದಯಾಮರಣವನ್ನು ಕರುಣಿಸಿದ ಸುದ್ದಿ ದೇಶದಾದ್ಯಂತ ಕಾಡ್ಗಿಚ್ಚಿನಂತೆ ಹರಡಿತ್ತು. ಇದು ಇತಿಹಾಸದಲ್ಲಿಯೇ ಒಂದು ಮಹತ್ವದ ತೀರ್ಪಾಗಿದೆ. ಸರ್ವೋಚ್ಚ ನ್ಯಾಯಾಲಯದ ನಿರ್ದೇಶನದಂತೆ ಹರೀಶ್ನಿಗೆ ದಯಾಮರಣ ಕರುಣಿಸುವ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುತ್ತಿದ್ದು, ವಿಡಿಯೋ ನೋಡಿದ ಪ್ರತಿಯೊಬ್ಬರ ಕಣ್ಣಂಚಿನಲ್ಲಿ ನೀರೂರುತ್ತಿದೆ ಎಂದರೆ ಸುಳ್ಳಲ್ಲ. ಸದ್ಯ ವೈರಲ್ ಆಗುತ್ತಿರುವ ಈ ವಿಡಿಯೋದಲ್ಲಿ ಹರೀಶ್ ರಾಣಾ ಅವರ ಬಳಿ ಮಹಿಳಾ ವೈದ್ಯೆ ಹತ್ತಿರ ನಿಂತಿದ್ದು, ಹರೀಶನ ನೆತ್ತಿಯನ್ನು ಸವರುತ್ತಾ ಎಲ್ಲರ ಹತ್ತಿರ ನೀನು ಕ್ಷಮೆ ಕೇಳು, ಹಾಗೆ ಎಲ್ಲರನ್ನೂ ನೀನು ಕ್ಷಮಿಸು ಎಂದು ಹೇಳುವುದು ಕೇಳಿಸುತ್ತದೆ. ಹರೀಶ ಸಹ ಏನನ್ನೋ ಮಾತನಾಡಲು ಪ್ರಯತ್ನಿಸುತ್ತಿದ್ದು, ಆದರೆ ಅವನ ದೇಹದ ಸ್ಥಿತಿ ಅವನ ಮಾತು ಇತರರಿಗೆ ಕೇಳದಂತೆ ತಡೆದಿದೆ. ಈ ದೃಶ್ಯವನ್ನು ನೋಡುವ ಪ್ರತಿಯೊಬ್ಬ ವೀಕ್ಷಕ ಸಹ ಕಣ್ಣೀರು ಸುರಿಸುವುದಂತೂ ಸತ್ಯವಾಗಿದೆ. ನಿಷ್ಕ್ರಿಯ ದಯಾಮರಣ ಎಂದರೆ ಕೃತಕ ಜೀವನ ಬೆಂಬಲ ವ್ಯವಸ್ಥೆ, ಅಂದರೆ ವೆಂಟಿಲೇಟರ್ ಹಾಗೂ ಫೀಡಿಂಗ್ ಟ್ಯೂಬ್ ಅನ್ನು ತೆಗೆದುಹಾಕುವ ಮೂಲಕ ರೋಗಿಗೆ ನೈಸರ್ಗಿಕ ಸಾವು ಸಂಭವಿಸಲು ಅವಕಾಶ ಮಾಡಿಕೊಡುವುದಾಗಿದೆ. ಇದು ಸಕ್ರಿಯ ದಯಾಮರಣಕ್ಕಿಂತ ಭಿನ್ನವಾಗಿದೆ. ಪಂಜಾಬ್ ವಿಶ್ವವಿದ್ಯಾನಿಲಯದ ಬಿಟೆಕ್ ವಿದ್ಯಾರ್ಥಿಯಾಗಿದ್ದ ಮೂಲತಃ ಘಾಜಿಯಾಬಾದ್ ಮೂಲದ ಹರೀಶ್ ರಾಣಾ 2013ರ ಆಗಸ್ಟ್ನಲ್ಲಿ ರಕ್ಷಾಬಂಧನದ ದಿನದಂದೇ ತಾನು ವಾಸವಿದ್ದ ಹಾಸ್ಟೆಲ್ನ 4ನೇ ಮಹಡಿಯ ಬಾಲ್ಕನಿಯಿಂದ ಆಕಸ್ಮಿಕವಾಗಿ ಕೆಳಗೆ ಬಿದ್ದರು. ಈ ಅಪಘಾತದಿಂದಾಗಿ ಅವರ ತಲೆಗೆ ಗಂಭೀರ ಪೆಟ್ಟಾಗಿ 100ರಷ್ಟು ದೈಹಿಕ ಅಂಗವೈಕಲ್ಯಕ್ಕೆ ತುತ್ತಾದರು. ಇಡೀ ಶರೀರ ಪಾರ್ಶ್ವವಾಯುಗೆ ತುತ್ತಾಗಿ ಅಪಘಾತದ ನಂತರ ಅವರು ಕಣ್ಣು ಬಿಡಲು ಅಥವಾ ಕೈಕಾಲುಗಳನ್ನು ಅಲ್ಲುಗಾಡಿಸಲು ಸಾಧ್ಯವಿಲ್ಲ ಎಂದು ವೈದ್ಯರು ತಿಳಿಸಿದರು. ಅಂದಿನಿಂದ ಅವರು ಶಾಶ್ವತವಾಗಿ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದಾರೆ ಮತ್ತು ದೆಹಲಿಯ ಏಮ್ಸ್ ಆಸ್ಪತ್ರೆಯಲ್ಲಿ ದೀರ್ಘಕಾಲದಿಂದ ಚಿಕಿತ್ಸೆ ನೀಡಲಾಗುತ್ತಿತ್ತು. 13 ವರ್ಷಗಳ ಕಾಲ ಕೋಮಾದಲ್ಲಿದ್ದ ಅವರು ಕೃತಕ ಉಸಿರಾಟ ಮತ್ತು ಆಹಾರದ ಮೂಲಕ ಜೀವಂತವಾಗಿದ್ದರು. ಆದರೆ ರಾಣಾ ಅವರ ಆರೋಗ್ಯ ಸ್ಥಿತಿಯಲ್ಲಿ ಸುಧಾರಣೆಯಾಗುವ ಯಾವುದೇ ಲಕ್ಷಣಗಳಿಲ್ಲದ ಕಾರಣ ಮಗನಿಗೆ ಚಿಕಿತ್ಸೆ ನೀಡಲು ತಮ್ಮ ಬಳಿ ಆರ್ಥಿಕ ಬಲವಿಲ್ಲ, ಹಾಗೆಯೇ ಏನೇ ಚಿಕಿತ್ಸೆ ನೀಡಿದರೂ ತಮ್ಮ ಮಗ ಮೊದಲಿನಂತಾಗುವುದಿಲ್ಲ ಎಂದು ತಿಳಿದ ಹರೀಶನ ಪಾಲಕರು ಗೌರವಯುತ ಸಾವಿನ ಹಕ್ಕು ನೀಡಿ ದಯಾಮರಣಕ್ಕಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಮನವಿ ಮಾಡಿದ್ದರು. ಹಲವಾರು ವೈದ್ಯಕೀಯ ಮಂಡಳಿಗಳ ವರದಿಗಳು ಮತ್ತು ಕುಟುಂಬದ ಒಪ್ಪಿಗೆಯನ್ನು ಪರಿಗಣಿಸಿದ ನಂತರ ಜಸ್ಟಿಸ್ ಜೆ.ಬಿ. ಪರ್ದಿವಾಲಾ ಮತ್ತು ಜಸ್ಟಿಸ್ ಕೆ.ವಿ. ವಿಶ್ವನಾಥನ್ ಅವರನ್ನೊಳಗೊಂಡ ಪೀಠವು ವೈದ್ಯಕೀಯ ವರದಿಗಳನ್ನು ಪರಿಶೀಲಿಸಿ ಇನ್ನೂ ಬದುಕಲು ಸಾಧ್ಯವಿಲ್ಲ ಎಂಬ ವೈದ್ಯರ ಅಭಿಪ್ರಾಯದ ಮೇರೆಗೆ ಜೀವ ಬೆಂಬಲ ವ್ಯವಸ್ಥೆಯನ್ನು ತೆಗೆಯಲು ಅನುಮತಿ ನೀಡಿತು. 2018ರಲ್ಲಿ ದಯಾಮರಣಕ್ಕೆ ಅನುಮತಿ ನೀಡುವ ಮಾರ್ಗಸೂಚಿಗಳನ್ನು ರೂಪಿಸಿದ ಬಳಿಕ ವೈಯಕ್ತಿಕ ಪ್ರಕರಣದಲ್ಲಿ ನ್ಯಾಯಾಲಯವು ಇದೇ ಮೊದಲ ಬಾರಿಗೆ ದಯಾಮರಣದ ಆದೇಶವನ್ನು ನೀಡಿದೆ. ದೆಹಲಿಯ ಏಮ್ಸ್ ಆಸ್ಪತ್ರೆಯಲ್ಲಿ ರಾಣಾ ಅವರ ಜೀವ ಬೆಂಬಲ ವ್ಯವಸ್ಥೆಯನ್ನು ತೆಗೆಯುವ ಪ್ರಕ್ರಿಯೆ ಆರಂಭವಾಯಿತು. ಭಾರತದಲ್ಲಿ ಇಂತಹ ಪ್ರಕರಣದಲ್ಲಿ ಮೊದಲ ಬಾರಿಗೆ ಕೋರ್ಟ್ ನೇರವಾಗಿ ದಯಾಮರಣಕ್ಕೆ ಅನುಮತಿ ನೀಡಿದೆ. ಇದು ದಯಾಮರಣದ ಕಾನೂನು ಇತಿಹಾಸದಲ್ಲಿ ಒಂದು ಹೊಸ ತಿರುವು ಎಂದು ಪರಿಗಣಿಸಲಾಗಿದೆ.